ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಡೆಕ್ಕನ್ ಆಸ್ಪತ್ರೆಯಲ್ಲಿ 1 ತಿಂಗಳ ಕಾಲ ಮಕ್ಕಳ ತಜ್ಞರಿಂದ ಉಚಿತ ಸಂದರ್ಶನ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದ ಅಶ್ವಿನಿ ಬಡಾವಣೆಯ ಡೆಕ್ಕನ್ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು, ಸದರಿ ಆಸ್ಪತ್ರೆಯಲ್ಲಿ 2026 ಜನವರಿ 21ರಿಂದ ಫೆಬ್ರವರಿ 21ರವರೆಗೂ 1 ತಿಂಗಳ ಕಾಲ ಮಕ್ಕಳ ತಜ್ಞ ಡಾಕ್ಟರ್ ರಾಘವೇಂದ್ರ ವಿ ರವರಿಂದ ಉಚಿತ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮತ್ತು ಸಂಜೆ 5ರಿಂದ ರಾತ್ರಿ 9 ಗಂಟೆವರೆಗೂ ಉಚಿತ ಸಂದರ್ಶನ ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಡೆಕ್ಕನ್ ಆಸ್ಪತ್ರೆ, ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ, ಅಶ್ವಿನಿ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9663988888 ಮತ್ತು 8548888688. ನಾವು ಧರ್ಮ ಜಾತಿಗಳ ನಡುವೆ ವಿಷ ಬೀಜವನ್ನ ಬಿತ್ತುವಂತ ಕೆಲಸವನ್ನ ಮಾಡಿಲ್ಲ. ಧರ್ಮ, ಹಿಂದೂ ಧರ್ಮ ಇವತ್ತು ಈ ಭೂಮಿ, ಈ ಪ್ರಪಂಚ, ಈ ಭೂಮಂಡಲ ಇರೋವರೆಗೂ ಹಿಂದೂ ಧರ್ಮ ಶಾಶ್ವತವಾಗಿರ್ತದೆ. ಎಷ್ಟೇ ದಾಳಿಗಳು ಏನೇ ಆದ್ರೂ ಕೂಡ ಹಿಂದೂ ಧರ್ಮವನ್ನ ಯಾರು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾವು ರಕ್ಷಣೆ ಮಾಡ್ತೀವಿ ಅಂತಾರಲ್ಲ, ಇದು ಬರೀ ಓಟ್ ಬಸ್ರ ಅಷ್ಟೇ. ರಕ್ಷಣೆ ಆಗಕ್ಕೆ ಏನು ತೊಂದರೆ ಆಗಿಲ್ಲ. ಇವತ್ತು ಹಿಂದೂಗಳ ಜನಸಂಖ್ಯೆ ಅದೇ ರೀತಿಯಾಗಿ ಉಳಿದಿದೆ. ಹಿಂದೂಗಳ ಜನಸಂಖ್ಯೆ ಯಾವುದು ಕ್ಷೀಣಿಸಿಲ್ಲ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಜಾತ್ಯತೀತ ರಾಷ್ಟ್ರ. ಇವತ್ತು ಪಾಕಿಸ್ತಾನ ಬೇರೆ ಆದ್ರೆ ನಮ್ಮದು ಜಾತ್ಯತೀತ ರಾಷ್ಟ್ರ. ಇವತ್ತು ಮುಸ್ಲಿಂ ಬಾಂಧವರು ನಮ್ಮ ದೇಶದಲ್ಲಿದ್ದಾರೆ. ಇವತ್ತು ಸಿಖ್ಖರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ. ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂತರಾಗಿ ಇವತ್ತಿದ್ದೀವಿ. ಆದ್ರೆ ಇವರು ಮುಗ್ಧ ಜನರನ್ನ, ಅಮಾಯಕರನ್ನ ಇವತ್ತು ಧರ್ಮದ ಹೆಸರಲ್ಲಿ ಹೊಡಿತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆಯ್ತು, ಈಗ 12 ವರ್ಷ ಆಯ್ತು ನೀವು ಬಂದು. ಈಗ 12 ವರ್ಷ ಆಗತ್ತೆ. ನಮ್ಮ 3-4 ತಿಂಗಳಿಗೆ ಏನೆಲ್ಲ ಮಾಡ್ಬಿಟ್ರಿ ನೀವು? ಇವತ್ತು ಮಾತಾಡಿದ್ರೆ ಒಂದು ಧರ್ಮದ ವಿರುದ್ಧ ಮಾತಾಡ್ತೀರಲ್ಲ, ಏನ್ ಮಾಡ್ಬಿಟ್ರಿ? ಏನ್ ಬದಲಾವಣೆ ತಂದ್ರು ನೀವು? ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಈ ರೀತಿಯಾಗಿ ಜನರ ಭಾವನೆಗಳನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಆಗ್ತಾ ಇದೆ. ದಯವಿಟ್ಟು ಅದಕ್ಕೆ ಇದು ಮಾಡ್ಕೋಬೇಡಿ. ಇವತ್ತು ನಿಮ್ಮ ಊರಿನಲ್ಲಿ ಏನೇನು ದೇವಸ್ಥಾನ ಇದೆ ನಿಮಗೆ ಗೊತ್ತಿದೆ. ಇವತ್ತು ನಮ್ಮಲ್ಲಿ ರಾಮ ಬೇಕು, ಶಿವ ಬೇಕು, ವೇಣುಗೋಪಾಲ ಸ್ವಾಮಿ ಬೇಕು, ವೆಂಕಟರಮಣ ಸ್ವಾಮಿ ಬೇಕು, ಗಣೇಶ ಬೇಕು, ಆಂಜನೇಯ ಬೇಕು, ತಿಲಕಮ್ಮ ಬೇಕು, ಗಂಗಮ್ಮ ಬೇಕು, ಇದು ಏನೇನು ದೇವಸ್ಥಾನ ಇದೆ ಎಲ್ಲ ಬೇಕು. ಆದ್ರೆ ಅವ್ರು ಹೇಳೋದು ಬರೀ ರಾಮನೇ ಅಂತ. ಇದು ದೇವರು ಒಬ್ಬನೇ. ಆದ್ರೆ ದೇವರ ಸ್ವರೂಪ ಬಹಳಷ್ಟಿದೆ. ದೇವರನ್ನ ನಾವು ಯಾವ ರೂಪದಲ್ಲಿ ಕಾಣ್ತೀವಿ, ಯಾವ ಇದರಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಟ್ಕೊಳ್ತೀವಿ, ಅದು ನಮ್ಮ ವೈಯಕ್ತಿಕ. ಅದರಿಂದ ಇವತ್ತು ಯಾವ ರೀತಿಯಾಗಿ ಅದನ್ನ ದೇವರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯ ಅಧಿಕಾರಿಗೋಸ್ಕರ ಅಂತಕ್ಕಂಥದ್ದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.